ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಮುಂದಿನ 3 ತಿಂಗಳು, ನೆಕ್ಸ್ಟ್ 3 ಮಂತ್ಸ್, ಮುಂದಿನ 3 ತಿಂಗಳು ನಿಮ್ಮ ಲೈಫ್ನಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡೋದು, ಫ್ಯೂಚರ್ ರೀಡಿಂಗ್ ಆಗಿರುತ್ತೆ. ಸೊ ಕಾರ್ಡ್ಸ್ನಲ್ಲಿ ಏನೇ ಬಂದರೂ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವೇನು ಮಾಡಬೇಕಾಗತ್ತೆ ಅಂದರೆ, ಇಲ್ಲಿ 3 ಕಾರ್ಡ್ ಪೈಲ್ ಇದೆ. ಮೊದಲನೇದು, ಎರಡನೇದು ಹಾಗೂ ಮೂರನೇದು. ನಿಮಗೆ ಯಾವ ಕಾರ್ಡ್ ಪೈಲ್ ಕನೆಕ್ಟ್ ಅನ್ಸುತ್ತೆ, ರೆಸನೇಟ್ ಅನ್ಸುತ್ತೆ, ಆ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ. ಮುಂದಿನ 3 ತಿಂಗಳು ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ಲಾನು ನಾನು ನಿಮಗೆ ಕೂಲಂಕುಷವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ಆಫೀಸ್ಗಾದ್ರೂ ಬಂದು ಪಡಿಬಹುದು. ನೆಕ್ಸ್ಟ್ 3 ಮಂತ್ಸ್ ಫ್ಯೂಚರ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 3 ಮಂತ್ಸ್ ರೀಡಿಂಗ್. ಮತ್ತೆ ದೈವದಿಂದ ಮೆಸೇಜಸ್ ಕೂಡ ನಾನು ನಿಮಗೆ ತೆಗಿತಾ ಇದ್ದೀನಿ. ಯಾವ ಮೆಸೇಜಸ್ ಇದೆ ದೈವದಿಂದ ನಿಮಗೆ, ಅದನ್ನು ಕೂಡ ಹೇಳ್ತಾ ಹೋಗ್ತೇನೆ. ಸೊ ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಅದಾದ ನಂತರ ಡೆತ್ ಕಾರ್ಡ್ ಬಂದಿದೆ ಮತ್ತು 10 ಆಫ್ ಕಪ್ಸ್ ಬರ್ತಾ ಇದೆ. ಡೆವಿಲ್ ಕಾರ್ಡ್ ಬಂದಿದೆ. ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ಈ ಒಂದು ಕಾರ್ಡ್ ಪೈಲ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ನಾನೇನು ಹೇಳ್ತಿದ್ದೀನಿ ಅಂದರೆ, ತುಂಬಾನೇ ಎಕ್ಸ್ಟ್ರೀಮ್ ಆಗಿರುವಂಥ ವಿಷಯಗಳು ನಿಮ್ಮ ಲೈಫಲ್ಲಿ ನಡೆಯುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಡೆವಿಲ್ ಕಾರ್ಡ್ ಬಂದಿದೆ, ಓಕೆ, ಮತ್ತೆ ಡೆತ್ ಕಾರ್ಡ್ ಬಂದಿದೆ. ಸೊ ಇವೆರಡೂರ ಮಧ್ಯ 10 ಆಫ್ ಕಪ್ಸ್ ನಿಮ್ಮ ಫ್ಯಾಮಿಲಿ ಎನರ್ಜಿ ಇದೆ. ಸೊ ಇದ್ರ ಅರ್ಥ ಏನಾಗುತ್ತೆ ಅಂದರೆ, ನಿಮ್ಮ ರಿಲೇಶನ್ಶಿಪ್ಗೆ ಕುತ್ತು ಬರುವಂಥ ಒಂದು ಟೈಮ್ ಇದು. ನಿಮ್ಮ ರಿಲೇಶನ್ಶಿಪ್ನ ಹಾಳು ಮಾಡೋಕೆ ಯಾರಾದರೂ ಬರೋದಾಗಿರ್ಬೋದು, ಏನಾದರೂ ಒಂದು ನೆಗೆಟಿವ್ ಎನರ್ಜಿ ಆಗಿರ್ಬೋದು, ನಿಮ್ಗೆ ಏನಾದರೂ ಕೆಟ್ಟದ್ದು ಬಯಸಕ್ಕೆ ಯಾರಾದರೂ ನಿಮಗೆ ಹುನ್ನಾರ ಹಾಕ್ತಾ ಇರಬಹುದು. ಸೊ ಆ ಥರ ಕ್ರಿಟಿಕಲ್ ಆಗಿರುತ್ತೆ ಮುಂದಿನ 3 ತಿಂಗಳು ನಿಮ್ಮದು. ಡೆತ್ ಬಂದಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರೀಮ್ ಕೂಡ ಆಗಬಹುದು. ಸೊ ನೀವಿವಾಗ ಕೇಳ್ಬೋದು, ಇದೇನು ಹಿಂಗೆ ಮಾತಾಡ್ತಿದ್ದೀನಿ ಅಂತ. ಯಾಕೆಂದರೆ ಎಕ್ಸ್ಟ್ರೀಮ್ ಆಗಿರುವಂಥ ಕಾರ್ಡ್ಸ್ ಬಂದಿದೆ. ನಿಮ್ಗೆ ಇದು ಕನೆಕ್ಟ್ ಆಯಿತು ಅಂದರೆ ಓಕೆ, ಇಲ್ಲ ಅಂದರೆ ಇದನ್ನ ಯು ಕ್ಯಾನ್ ಟೇಕ್ ಇಟ್ ಲೈಟರ್ ಆಲ್ಸೋ. ಬಟ್ ನಿಮ್ಮ ಫ್ಯಾಮಿಲಿ ಲೈಫ್ಗೆ ಒಂದಷ್ಟು ಮೇಜರ್ ಆಗಿರುವಂಥ ಇಶ್ಯೂಸ್ ಇವತ್ತಿನಿಂದ 3 ತಿಂಗಳವರೆಗೂ ಇರುತ್ತೆ. ನೀವು ತುಂಬ ಹುಷಾರಾಗಿರ್ಬೇಕಾಗತ್ತೆ. ಬಿಕಾಸ್ ಕೆಟ್ಟ ಜನರ ಕಣ್ಣಿರ್ಬಹುದು, ನಿಮ್ಮ ಲೈಫ್ ಹಾಳಾಗಲಿ ಅಂತ ಯಾರಾದರೂ ಬಯಸೋದಾಗಿರ್ಬಹುದು, ನಿಮಗೆ ಲಾಸ್ ಬರೋದಾಗಿರ್ಬೋದು, ಅದೆಲ್ಲ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಸೊ ನಮ್ಗೆ ಯಾವಾಗ ಈ ಥರ ಟೈಮ್ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ, ಹುಷಾರಾಗಿರೋದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ನಿಮ್ಗೊಂದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಅದು. ಮತ್ತು ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣಕಾಸಿನ ವಿಷಯವಾಗಿ ನೀವು ಸೇವಿಂಗ್ಸ್ ಮಾಡ್ಕೊಳ್ಳೋದು ಬೆಟರ್. ಸೇವಿಂಗ್ಸ್ ಅಲ್ಲಿ ಏನಿದೆ ಅದನ್ನ ಹಾಗೆ ಇಟ್ಕೊಳ್ಳಿ. ಯಾವ ವಿಷಯವಾಗೂ ಹಣವನ್ನ ಹೆಚ್ಚು ಖರ್ಚು ಮಾಡೋದಾಗಿರ್ಲಿ ಅಥವಾ ಏನಾದರೂ ತಗೊಳ್ಳೋದಾಗಿರ್ಲಿ, ಅನ್ನೆಸೆಸರಿ ಆಗಿರುವಂಥ ಒಂದು ಹಣನ ಖರ್ಚು ಮಾಡೋದು ಬೇಡ ಈ ಟೈಮ್. ಬಿಕಾಸ್ ನಿಮಗೆ ಲಾಸ್ ಆಗ್ಬೋದು. ಇವಾಗ ಏನೋ ತಗೋಬೇಕು ಅಂತ ಇದ್ದೀರಾ ಅಂದರೆ 3 ತಿಂಗಳು ಟೈಮ್ ಚೆನ್ನಾಗಿಲ್ಲ, ತಗೊಳಕ್ ಹೋಗಬೇಡಿ. ಏನಾದರೂ ಮಾಡಬೇಕು, ಹಣದಿಂದ ಏನಾದರೂ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀರಾ, ಐ ವುಡ್ ಸೇ 3 ಮಂತ್ಸ್ ನೋ ಅಂತ. 3 ಮಂತ್ಸ್ ಆದಮೇಲೆ ಚೆನ್ನಾಗೇ ಇದೆ ಟೈಮ್. ಬಟ್ 3 ಮಂತ್ಸ್ ಈಸ್ ಅ ಡಿಫಿಕಲ್ಟ್ ಟೈಮ್ ಫಾರ್ ಯು. ಯು ಶುಡ್ ಬಿ ಸೂಪರ್ ಕೇರ್ಫುಲ್. 3 ಮಂತ್ಸ್ ಆದಮೇಲೆ ಏನಾಗುತ್ತೆ ಅಂದರೆ, ನೀವು ಒಂದು ಬೆಟರ್ ಫೀಲಿಗೆ ಬರ್ತೀರಾ, ಸ್ವಲ್ಪ ಶಾಂತಿಯಾಗಿರುತ್ತೆ, ನಿಮ್ಮ ರಿಲೇಶನ್ಶಿಪ್ ಸರಿ ಹೋಗುತ್ತೆ. ಆದರೆ ನಾನೇನು ನೋಡ್ತಾ ಇದ್ದೀನಿ, ಇನ್ನೊಂದು 3 ತಿಂಗಳ ಒಳಗಡೆ ಒಂದು ರಿಲೇಶನ್ಶಿಪ್ ಕೂಡ ಹಾಳಾಗ್ಬೋದು. ನೀವು ತುಂಬ ಮನಸ್ಸಿಗೆ ಹತ್ತಿರವಾಗಿ ಇಟ್ಕೊಂಡಿರುವಂಥ ಒಂದು ರಿಲೇಶನ್ಶಿಪ್ ಕೂಡ ಹಾಳಾಗಬಹುದು. ಓಕೆ, ಆ ಒಂದು ವಿಷಯನೂ ನಡೆಯುತ್ತೆ. ಮತ್ತೆ ಏಸ್ ಆಫ್ ವಾಂಡ್ಸ್ ನೋಡ್ತಿರೋದ್ರಿಂದ ಐ ಆಮ್ ಸೀಯಿಂಗ್ ಆಫ್ಟರ್ 3 ಮಂತ್ಸ್ ನಿಮ್ಮ ಲವ್ ಲೈಫ್, ನಿಮ್ಮ ರಿಲೇಶನ್ಶಿಪ್, ನಿಮ್ಮ ಎಲ್ಲ ಏನೇನು ಪ್ರಾಬ್ಲಮ್ಸ್ನ ನೀವು ನೋಡಿದ್ರಿ ಅದರಲ್ಲಿ ಪರಿಹಾರಗಳನ್ನ ನೀವು ಅನುಭವಿಸ್ತಾ ಹೋಗ್ತೀರಾ. ಸೊ ಮೆಸೇಜಸ್ ಫ್ರಮ್ ದ ಯೂನಿವರ್ಸ್ ಏನು ಬರ್ತಾ ಇದೆ ಅಂದರೆ, ಪೇ ಅಟೆನ್ಷನ್ ಟು ದ ಸೈನ್ಸ್
ಸೆಂಟ್ ಬೈ ಏಂಜಲ್ಸ್ ಅಂತ ಬರ್ತಾ ಇದೆ. ಸೊ ಇದ್ರ ಅರ್ಥ ಏನಂದ್ರೆ ನಿಮಗೆ ಅನ್ಸುತ್ತೆ ಯಾಕೋ ಇದು ಸರಿ ಇಲ್ಲ, ಇದು ನಾನು ಮಾಡಬಾರ್ದು, ಮಾಡಕ್ ಹೋಗ್ಬೇಡಿ, ಅಥವಾ ನಿಮ್ಮ ಮನ್ಸಿಗೆ ಅನ್ಸುತ್ತೆ ಇದು ನಾನು ಮಾಡ್ಲೇಬೇಕು ಈ ವಿಷಯ. ಸೊ ಆ ತರ ನಿಮ್ಗೆ ಮೆಸೇಜಸ್ ನೀವು ನಂಬುವಂತ ಏಂಜಲ್ಸ್ ಇಂದ ಸಿಗುತ್ತೆ. ಆ ವಿಷಯವಾಗಿ ನೀವು ಅದನ್ನ ಫಾಲೋ ಮಾಡಿದ್ರೆ ಬೆಟರ್ ಅಂತ ಈ ಮೆಸೇಜ್ ಆಗಿದೆ. ನೆಕ್ಸ್ಟ್ ಮೆಸೇಜ್ ಏನ್ ಬರ್ತಾ ಇದೆ ಅಂದ್ರೆ ಯು ನೀಡ್ ಟು ಎಕ್ಸರ್ಸೈಸ್ ಅಂಡ್ ಕೀಪ್ ಯೋರ್ ವೇಟ್ ಇನ್ ಚೆಕ್. ಸೊ ಹೆಲ್ತ್ ವಿಷಯವಾಗಿ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ಬೋದು, ವೇಟ್ ಗೇನ್ ಆಗ್ಬಹುದು, ವೇಟ್ ಲಾಸ್ ಆಗಬಹುದು. ಸೊ ನಿಮ್ಮ ಹೆಲ್ತ್ ಒಂದು ಪ್ರಯಾರಿಟಿ ಆಗಬೇಕು. ಎಲ್ಲ ರೀತಿಯಾಗೂ ಎಕ್ಸರ್ಸೈಸ್ ಮಾಡೋದು, ಒಳ್ಳೆಯ ಆಹಾರ ಸೇವನೆ ಮಾಡೋದು ಅದೆಲ್ಲ ಮಾಡಬೇಕಾಗತ್ತೆ. ಯು ವಿಲ್ ರಿಸೀವ್ ಅ ಜಾಬ್ ಆಫರ್ ಬಂದಿರೋದ್ರಿಂದ ಇದು 3ನೇ ತಿಂಗಳಾದ ನಂತರ ಆಫ್ಟರ್ 3 months ಈ ತರದ್ದು ಒಂದು ಕಾರ್ಡ್ ಬಂದಿದೆ. ಇದ್ರ ಅರ್ಥ ಏನು ಅಂದ್ರೆ ದೀಸ್ ಟು ಆರ್ ಇಂಟರ್ ಕನೆಕ್ಟೆಡ್ ಅಂತಾನೆ ಹೇಳ್ತೀನಿ. ನೀವೇನಾದ್ರೂ ಒಂದು ಹೊಸ ವಿಷಯವಾಗಿ ಆರಂಭ ಮಾಡಬೇಕು, ಆ ಟೈಮ್ ಚೆನ್ನಾಗಿದೆಯಾ ಅಂದ್ರೆ ಆಫ್ಟರ್ 3 months ಯೋರ್ ಟೈಮ್ ಇಸ್ ಅಮೇಸಿಂಗ್. ಒಳ್ಳೊಳ್ಳೆ ವಿಷಯಗಳು ನಡೆಯುತ್ತೆ, ಒಳ್ಳೊಳ್ಳೆ ವಿಚಾರದ ಕಡೆಗೆ ನಿಮ್ಮ ಲೈಫ್ ಮುಂದೆ ಹೋಗುತ್ತೆ. ಸೊ 3 months ಬಿ ಕೇರ್ಫುಲ್ ಅಂತಾನೆ ಹೇಳ್ತೀನಿ. ಈ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದೀರಾ ಅದು ನಿಮ್ಮ ರೀಡಿಂಗ್ ಆಗಿತ್ತು. ಸೊ ನಾನು ಇವಾಗ 2ನೇ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 3 months ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಹೇಗಿರುತ್ತೆ ನಿಮ್ಮ ಲೈಫ್, ಮುಂದೆ ಏನಾಗುತ್ತೆ. ಇದು ಜನರಲ್ ಆಗಿರೋದ್ರಿಂದ ನೀವೇನಾದ್ರೂ ಇಂಡಿವಿಜುವಲ್ ಆಗಿ ತಗೋಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ನ ಕೊಟ್ಟಿದ್ದೀನಿ, ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಸೊ ನೆಕ್ಸ್ಟ್ 3 months ನಿಮ್ಮ ಲೈಫ್ ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ. ಮತ್ತೆ ಮೆಸೇಜಸ್ ಫ್ರಮ್ ದ ಯೂನಿವರ್ಸ್. ವಾಟ್ ಆರ್ ದ ಮೆಸೇಜಸ್ ಫ್ರಮ್ ದ ಯೂನಿವರ್ಸ್? ನಿಮ್ಗೆ ಏನ್ ಮೆಸೇಜಸ್ ಇದೆ? ಸೊ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ. ಅದಾದ ನಂತರ ದ ಹರ್ಮಿಟ್ ಕಾರ್ಡ್ ಬಂದಿದೆ ಮತ್ತು ಏಸ್ ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ. ದ ಹೆರೋಫೆಂಟ್ ಕಾರ್ಡ್ ಬರ್ತಾ ಇದೆ. 3 of cups ಬಂದಿದೆ. ಮೆಸೇಜಸ್ ಕೂಡ ನಾನು ನಿಮಗೆ ಹೇಳ್ಬಿಡ್ತೀನಿ ಏನು ಮೆಸೇಜಸ್ ಬಂದಿದೆ. ನೀಡ್ ಟು ಎಕ್ಸ್ಪ್ರೆಸ್ ಯೋರ್ ಫೀಲಿಂಗ್ಸ್ ಬರ್ತಾ ಇದೆ. ದಿಸ್ ಇಸ್ ಓಕೆ. ನಿಮ್ಮ ಲವ್ ಲೈಫ್ನಲ್ಲಿ ಒಂದು ಒಳ್ಳೆಯ ಬದಲಾವಣೆ ಬರುತ್ತೆ. ನೀವು ಮದುವೆ ಆಗಿದ್ದೀರಾ ಆಗಿಲ್ವಾ ಅದೆಲ್ಲ ಮ್ಯಾಟರ್, ಬಟ್ ನಿಮ್ಮ ಲವ್ ಲೈಫ್ನಲ್ಲಿ ನೀವೇನಾದ್ರೂ ಒಂದು ಒಳ್ಳೆಯ ಚೇಂಜಸ್ನ ನೋಡಬೇಕು, ಆ ಥರ ಆಸೆಗಳನ್ನ ಇಟ್ಕೊಂಡಿದ್ದೀರಾ ಅಂದ್ರೆ ಆ ಟೈಮ್ ಬಂದಿದೆ ಅಂತ ತೋರಿಸ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಮೋಷನ್ಸ್ ತುಂಬಾ ಚೆನ್ನಾಗಿದೆ ಒಂದು, ಹಾಗೂ ನೀವಿವಾಗ ಪ್ರಿಪೇರ್ ಆಗಿದ್ದೀರಾ ನಿಮ್ಮ ಲೈಫ್ನ ಇನ್ನ ಮುಂದೆ ತಗೊಂಡು ಹೋಗೋಕೆ, ಒಂದು ಒಳ್ಳೆಯ ದಾರಿಗೆ ತಗೊಂಡು ಹೋಗೋಕೆ ನೀವು ಪ್ರಿಪೇರ್ಡ್ ಆಗಿದ್ದೀರಾ. ಯು ಆರ್ ಲೈಕ್ ಈಗ ನೀವು ಕೇಪಬಲ್ ಆಗಿರ್ಬೇಕಾಗತ್ತೆ ಒಂದು ಒಳ್ಳೆಯ ಪ್ರೀತಿನ ಒಬ್ರಿಗೆ ಕೊಡೋಕೆ. ಸೊ ಆ ತರದ್ ಒಂದು ಬೆಸ್ಟ್ ಟೈಮ್ ಅಲ್ಲಿ ಇದ್ದೀರಾ ಈಗ ನೀವು. ಮತ್ತು ಏಸ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಜೀವನದ ಸತ್ಯಗಳ ಬಗ್ಗೆ ನಿಮಗೆ ಅರಿವಾಗಿದೆ. ಒಂದಷ್ಟು ಬದಲಾವಣೆಗಳನ್ನ ನಿಮ್ಮಲ್ಲಿ ನೀವು ಕಂಡುಕೊಂಡಿದ್ದೀರಾ. ಮತ್ತು ಯು ಆರ್ ಲೈಕ್ ನೀವ್ ಇವಾಗ ಯಾವ ಪೊಸಿಷನ್ ಅಲ್ಲಿ ಇದ್ದೀರಾ ಅಂದ್ರೆ ಯು ಆರ್ ದ ಬೆಸ್ಟ್ ಅಡ್ವೈಸರ್. ನೀವೇ ಒಂದು ಒಳ್ಳೆ ಅಡ್ವೈಸ್ ಕೊಟ್ಕೊಳ್ಳುವಂತ ಒಂದಷ್ಟು ಮೆಚ್ಯೂರಿಟಿ ನಿಮ್ಗೆ ಬಂದಿದೆ. ಸೊ ಇದೆಲ್ಲ ಬಂದಾಗ, ಈ ತರದೊಂದು ಬದಲಾವಣೆ ನಿಮ್ ಲೈಫಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ನೀವು ಒಂದು ಒಳ್ಳೊಳ್ಳೆ ಕಾರ್ಯಗಳಿಗೆ ಕೈ ಹಾಕೋದು, ಒಳ್ಳೆ ರಿಲೇಶನ್ಶಿಪ್ಗೆ ಹೋಗೋದು, ಒಳ್ಳೆ ವ್ಯಕ್ತಿನ ನಿಮ್ ಲೈಫಲ್ಲಿ ನೀವು ಅಟ್ರಾಕ್ಟ್ ಮಾಡೋದು ಅದೆಲ್ಲ ನಡೆಯುತ್ತೆ. ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಾನು ಏನ್ ನೋಡ್ತಿದ್ದೀನಿ ಅಂದ್ರೆ ಈಗ ಮದ್ವೆ ಆಗದೆ ಇರೋರ್ಗೆ ಮದ್ವೆ ಆಗತ್ತೆ, ಮದ್ವೆ ಆಗೋಗಿದೆ ಅಂದ್ರೆ ಅವರ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ, ಅಂದ್ರೆ ಬಾಂಡಿಂಗ್ ಇನ್ಕ್ರೀಸ್ ಆಗುತ್ತೆ, ಫ್ಯಾಮಿಲಿ ಲೈಫ್ ಚೆನ್ನಾಗಿರುತ್ತೆ ಅಂತ ಬರ್ತಾ ಇದೆ. ಮತ್ತು 3 of cups ಔಟ್ಕಮ್ ಬಂದಿರೋದ್ರಿಂದ 3 months ಇಸ್ ಅನ್ ಅಮೇಸಿಂಗ್ ಟೈಮ್. 3 months ನಿಮ್ಮ ಟೈಮ್ ಹೇಗಿದೆ ಅಂದ್ರೆ ನೀವ್ ಏನ್ ಮಾಡಿದ್ರು ಕೂಡ, ಹೇಗೆ ಅದನ್ನ ನೀವು ಮುಂದುವರಿಸ್ಕೊಂಡು ಹೋದ್ರೂ ಕೂಡ ನಿಮ್ಮ ಲೈಫ್ ಅದ್ಭುತವಾಗಿರುವಂತ ಒಂದು ಕಡೆಗೆ ಹೋಗುತ್ತೆ. ಈ ಟೈಮ್ ನಲ್ಲೇ ಏನಾದ್ರೂ ಬರ್ತಾ ಇರ್ಬೇಕು, ವಾಯ್ಸ್ ನಾಯ್ಸ್ ಎಲ್ಲ. ಐ ಆಮ್ ಸಾರಿ ಅಬೌಟ್ ಇಟ್, ಲೆಟ್ ಇಟ್ ಗೋ. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ 3 of cups ಔಟ್ಕಮ್ ಬಂದಿರೋದ್ರಿಂದ 3 of cups ಇಸ್ ಅನ್ ಅಮೇಸಿಂಗ್ ಟೈಮ್ ಫಾರ್ ಯು. ಸೊ ನಿಮ್ಮ ಲವ್ ಲೈಫ್ ಚೆನ್ನಾಗಿರುತ್ತೆ. ನಾನು ಆಗ್ಲೇ ಹೇಳಿದಾಗೆ ಒಳ್ಳೊಳ್ಳೆ ವಿಷಯಗಳು ನಡೆಯುತ್ತೆ ನಿಮ್ಮ ರಿಲೇಶನ್ಶಿಪ್ಸ್ ನಲ್ಲಿ, ಸ್ಪೆಷಲಿ ನಿಮ್ಮ ಪರ್ಸನಲ್ ಲೈಫ್ ನಲ್ಲಿ. ಸೊ 3 months ಇಸ್ ಟೈಮ್ ಫಾರ್
ದಿಸ್ ಇಸ್ ಅ ಪಾಸ್ಟ್ ಲೈಫ್ ಕನೆಕ್ಷನ್ ಅಂತ ಬಂದಿರೋದ್ರಿಂದ ಮೇ ಬಿ ನಿಮ್ಮ ಸೋಲ್ ಮೇಟ್ ನೀವು ಕನೆಕ್ಟ್ ಆಗ್ಬೋದು, ನೀವು ಇಷ್ಟಪಡುವಂಥ ವ್ಯಕ್ತಿಗೆ ನೀವು ಹತ್ರ ಆಗಬಹುದು. ಯು ನೀಡ್ ಟು ಎಕ್ಸ್ಪ್ರೆಸ್ ಯೋರ್ ಫೀಲಿಂಗ್ಸ್ ಬಂದಿರೋದ್ರಿಂದ ಆ ಥರದ ಒಂದು ಮೊಮೆಂಟ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಯು ನೀಡ್ ಟು ಬಿಲೀವ್, ಹ್ಯಾವ್ ಫೇತ್ ಇನ್ ಗಾಡ್ ಅಂತ ಕೂಡ ಬರ್ತಾ ಇದೆ. ಸೊ ಆ ಥರ ಮಿರಾಕಲ್ಸ್ ಇನ್ನು 3 ತಿಂಗಳು ನಿಮ್ಮ ಲೈಫಲ್ಲಿ ನಡೆಯುತ್ತೆ. ಆ ಥರದ್ದು ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ ಅಥವಾ ಬಂದಿರಬಹುದು. ಈ ಥರ ನಿಮ್ಮ ಮೆಸೇಜಸ್ ಆಗಿದೆ. ಐ ಹೋಪ್ ದಿಸ್ ಹೆಲ್ಪ್ಡ್ ಯು. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ಇದು ಲಾಸ್ಟ್ ಕಾರ್ಡ್ ಪೈಲ್. ಇದನ್ನು ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತೀನಿ ನಾನೀಗ. ನೆಕ್ಸ್ಟ್ 3 ತಿಂಗಳು ಹೇಗಿರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಲೈಫ್ನಲ್ಲಿ, ಈ ವಿಷಯವಾಗಿ ನಾನು ರೀಡಿಂಗ್ನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 3 months. ಮತ್ತೆ ನೀವು ನಮ್ಮಂಥ ದೈವದಿಂದ ಏನು ಮೆಸೇಜಸ್ ಏನಿದೆ, ಟೆಂಪರೆನ್ಸ್ ಕಾರ್ಡ್ ಬರ್ತಾ ಇದೆ, 4 of Wands ಬರ್ತಾ ಇದೆ, 4 of Cups ಬರ್ತಾ ಇದೆ, Ace of Swords, Hermit ಕಾರ್ಡ್ ಬರ್ತಾ ಇದೆ. ಮತ್ತೆ ಮೆಸೇಜಸ್ ಯು ನೀಡ್ ಟು ಟೇಕ್ ರೆಸ್ಟ್ ಅಂತ ಹೇಳ್ತಾ ಇದೆ ಮೆಸೇಜ್ ನಿಮಗೆ. ದ ಡಿಸೀಸ್ಡ್ ಫ್ಯಾಮಿಲಿ ಮೆಂಬರ್ ಆಫ್ ಫ್ರೆಂಡ್ ಹ್ಯಾಸ್ ಅ ಮೆಸೇಜ್ ಫಾರ್ ಯು ಅಂತ ಕೂಡ ಬರ್ತಾ ಇದೆ. ಓಕೆ, ದಿಸ್ ಇಸ್ ಅ ಟ್ವಿನ್ ಫ್ಲೇಮ್ ಕನೆಕ್ಷನ್. ಓಕೆ, ಇದೆಲ್ಲ ಮೆಸೇಜಸ್ ನಿಮಗೆ ಬಂದಿದೆ. ಟೆಂಪರೆನ್ಸ್ ಬಂದಿರೋದ್ರಿಂದ ಒಂದು ನಿಮ್ಮ ತಾಳ್ಮೆಯಿಂದ, ನಿಮ್ಮ ಪೇಷನ್ಸಿಂದ ನಿಮ್ಮ ಲೈಫ್ ಒಂದು ಒಳ್ಳೆಯ ಘಟ್ಟಕ್ಕೆ ಮುಟ್ಟತ್ತೆ. ಬಿಕಾಸ್ ಆ ಥರದಿಂದ ನೀವೇನೇ ಡಿಸಿಷನ್ಸ್ ಇವಾಗ 3 ತಿಂಗಳು ತಗೊಂಡ್ರು ಅದರಲ್ಲಿ ನೀವು ಫೇಲಿಯರ್ನ ನೋಡ್ತೀರಾ. ಇವಾಗ ಏನಾದರೂ ಮಾಡಬೇಕು, ಈ ಥರ ನಡ್ಕೋಬೇಕು, ಈ ಥರ ವರ್ತಿಸ್ಬೇಕು ಅಂತ ನಿಮ್ಮ ಮನಸ್ಸು ರಿಯಾಕ್ಷನ್ನ ಕೊಡ್ತಾ ಇದೆ ಅಂದರೆ ನೀವು ಆ ಟೈಮ್ನಲ್ಲಿ ಸ್ವಲ್ಪ ಪಾಸ್ ಆಗಬೇಕಾಗತ್ತೆ. ನಿಧಾನವಾಗೇ ಹೋಗೋದು, ನಿಧಾನವೇ ಪ್ರಧಾನ ಅಂತಾರಲ್ಲ, ಆ ಥರದ ಒಂದು ರೂಲ್ಸ್ನ ನೀವು ನಿಮ್ಮ ಲೈಫ್ನಲ್ಲಿ ಹಾಕಬೇಕಾಗತ್ತೆ. ಸ್ಪೆಷಲಿ ಫಾರ್ ನೆಕ್ಸ್ಟ್ 3 months ಅಂತ ಹೇಳ್ತೀನಿ. 4 of Wands ಬಂದಿರೋದ್ರಿಂದ ಲೈಫ್ ಬ್ಯಾಲೆನ್ಸ್ಡ್ ಆಗೇ ಇದೆ. ನಾನೇನು ಪ್ರಾಬ್ಲಮ್ಸ್ ಮೇಜರ್ ಆಗಿ ನೋಡ್ತಾ ಇಲ್ಲ. ಮತ್ತು ರಿಲೇಟೆಡ್ ಟು ರಿಲೇಷನ್ಶಿಪ್ಸ್ ನೀವು ಫ್ರೂಟ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಮದುವೆ ವಿಷಯವಾಗಿ ಗುಡ್ ನ್ಯೂಸ್ ಬರುತ್ತೆ, ಎಂಗೇಜ್ಮೆಂಟ್ ನ್ಯೂಸ್, ಮತ್ತು ಸಿಂಗಲ್ಸ್ಗೆ ಒಳ್ಳೆ ನ್ಯೂಸ್ ಇದೆ. ಮದುವೆ ಆಗಿರೋ ರಿಲೇಷನ್ಶಿಪ್ಸ್ ಚೆನ್ನಾಗಾಗುತ್ತೆ, ಹೀಲ್ ಆಗ್ತೀರಾ. ನೀವು ನಿಮ್ಮ ಪಾರ್ಟ್ನರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ. ಸೊ ಏನು ಕಳ್ಕೊಂಡಿದ್ದೀರಾ ಅದು ಸಿಗುತ್ತೆ ನಿಮಗೆ. 4 of Cups ಬಂದಿರೋದ್ರಿಂದ ನಾನು ಆಗಲೇ ಹೇಳ್ದಾಗೆ ನೀವು ದುಡುಕು ಸ್ವಭಾವದವರ ಆಗಿರೋದ್ರಿಂದ, ಅಂದರೆ ಇದು ಏನಿದೆ ಅದನ್ನು ನಾನು ಹೇಳಬೇಕಾಗತ್ತೆ. ಆ ವಿಷಯವಾಗಿ ನೀವು ಚೇಂಜ್ ಆಗಬೇಕಾಗತ್ತೆ. ಒಂದೊಂದ್ಸಲ ನಿಮ್ಮ ಲೈಫಲ್ಲಿ ಎಷ್ಟೋ ಒಳ್ಳೇದು ನಡೀತಾ ಇರುತ್ತೆ, ಆದರೆ ಏನೋ ಒಂದು ನಡೀದೇ ಇರೋದ್ರಿಂದ ಲೈಫೇ ಚೆನ್ನಾಗಿಲ್ಲ ಈ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀರಾ. ಸೊ ನಿಮ್ಮ ಓವರ್ ಥಿಂಕಿಂಗಿಂದ ನಿಮ್ಮ ಲೈಫ್ ಮಿಸರಬಲ್ ಆಗಿಬಿಡುತ್ತೆ. ಸೊ ಲೈಫ್ನಲ್ಲಿ ಎಷ್ಟೋ ಒಳ್ಳೆ ವಿಷಯಗಳು ನಡೆದಿದ್ರು ಕೂಡ ನೀವು ಒಂದೇನೋ ನನ್ನ ಲೈಫಲ್ಲಿ ಸಿಗ್ತಾ ಇಲ್ಲ ಅನ್ನೋದಕ್ಕೆ ವಿಚಾರವಾಗಿ ನೀವು ಬೇಜಾರು ಮಾಡ್ಕೊಂಡಿರ್ತೀರಾ. ಅಥವಾ ಒಂದು ಒಳ್ಳೆ ಆಪರ್ಚುನಿಟಿ ಆಫರ್ ಯಾರಾದರೂ ಕೊಡ್ತಾರೆ ಅಂದರೆ ಅವ್ರನ್ನ ಇಗ್ನೋರ್ ಮಾಡ್ತೀರಾ. ಸೊ ಆ ವಿಷಯವಾಗಿ ನೀವು ಬದಲಾವಣೆ ನಿಮ್ಮ ಲೈಫಲ್ಲಿ ತರಬೇಕಾಗುತ್ತೆ. ಏಸ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ವಿತಿನ್ 3 months ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗುತ್ತೆ. ಹೊಸ ಜಾಬ್ ಸಿಗಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಹೊಸ ಬೇರೆ ಬೇರೆ ಕಡೆ ಜಾಬ್ ಸಿಗಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಅಂದರೆ ಅವ್ರಿಗೂ ಜಾಬ್ ಸಿಗುತ್ತೆ. ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಈ ಟೈಮ್ ನೆಕ್ಸ್ಟ್ 3 months ನೀವು ಏನಾದರೂ ಅಪ್ಗ್ರೇಡ್ ಮಾಡ್ಕೋಬೇಕು ಅಂತ ಇದ್ರೆ, ಏನಾದ್ರು ಓದಬೇಕು, ಏನಾದರೂ ಕಲಿಬೇಕು ಅಂತ ಇದ್ದೀರಾ ಅಂದರೆ ಬೆಸ್ಟ್ ಟೈಮ್ ಟು ಲರ್ನ್. ಬಿಕಾಸ್ ನೀವೇನು ಕಲಿತೀರಾ, ಏನು ಮಾಡ್ತೀರಾ ಅದರಲ್ಲಿ ನಿಮಗೆ ಕಾನ್ಸಂಟ್ರೇಷನ್ ಲೆವೆಲ್ ಅಮೇಝಿಂಗ್ ಆಗಿರುತ್ತೆ. ಅದರಿಂದ ನಿಮಗೆ ಒಳ್ಳೆಯ ಉತ್ತಮವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿದೆ ರೀಡಿಂಗ್ ನಿಮ್ಮದು. ಯು ನೀಡ್ ಟು ಟೇಕ್ ರೆಸ್ಟ್ ಬಂದಿರೋದ್ರಿಂದ ನಿಮ್ಮ ಲೈಫ್ ಚೆನ್ನಾಗೇ ಇದೆ. ಆತಂಕದಲ್ಲಿರೋ ಅವಶ್ಯಕತೆ ಇಲ್ಲ, ಒಳ್ಳೇದೇ ಆಗುತ್ತೆ ಅಂತ ಒಂದು ಕನ್ಫರ್ಮೇಷನ್ ಸಿಗ್ತಾ ಇದೆ. ಸೊ ನಿಮ್ಮ ಕನಸಿನಲ್ಲಿ ನೀವು ಕಳ್ಕೊಂಡಿರುವಂತಹವರು ಪ್ರೀತಿ ಪಾತ್ರರಿಂದ ಮೆಸೇಜಸ್ ನಿಮಗೆ ಸಿಗಬಹುದು. ಅದು ತುಂಬಾ ಒಳ್ಳೆ ಮೆಸೇಜಸ್ ಆಗಿರುತ್ತೆ ನಿಮ್ಮ ಲೈಫ್ಗೆ. ಅದನ್ನ ನೀವು ತಗೊಳ್ಳಿ, ಸ್ವೀಕರಿಸಿ. ಸೊ ನಿಮ್ಮ ಕನಸು
3 ತಿಂಗಳಲ್ಲಿ ಏನೇ ನೀವು ಕಂಡ್ರು ಕೂಡ ಒಂದೊಂದು ನೀವು ಮರೆಯಕ್ಕೆ ಆಗಲ್ಲ, ಆ ತರ ಕನ್ಸು ಬರುತ್ತೆ. ಆ ವಿಷಯವಾಗಿ ನೀವು ಸೀರಿಯಸ್ ಆಗಿ ತಗೊಳ್ಬೇಕಾಗತ್ತೆ. ಆ ಮೆಸೇಜ್ ನ ನೀವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅದು ನಿಮ್ಗೆ ಒಂದು ಮೆಸೇಜ್ ಇವಾಗ್ಲೇ ಬಂದ್ಬಿಟ್ಟಿದೆ. ದಿಸ್ ಇಸ್ ಟ್ವಿನ್ ಫ್ಲೇಮ್ ಕನೆಕ್ಷನ್ ಬಂದಿರೋದ್ರಿಂದ ನೀವೇನಾದ್ರೂ ಸಿಂಗಲ್ಸ್ ಆಗಿದ್ದೀರಾ ಅಂದ್ರೆ, ನೀವು ಯಾರನ್ನಾದ್ರೂ ಮೀಟ್ ಮಾಡ್ತಾ ಇದ್ದೀರಾ, ಅಥವಾ ನೀವು ಈಗಲೇ ಮೀಟ್ ಮಾಡ್ಬಿಟ್ಟಿದ್ದೀರಾ ಅಂದ್ರೆ, ಒಬ್ಬ ವ್ಯಕ್ತಿ ನಿಮ್ ಲೈಫ್ ನಲ್ಲಿ ಇವಾಗ ಆಗ್ಲೇ ಬರ್ತಾ ಇದ್ದಾರೆ ಅಥವಾ ಬಂದಿರಬಹುದು ಇತ್ತೀಚೆಗೆ. ಆ ವ್ಯಕ್ತಿ ಒಂದು ಟ್ವಿನ್ ಫ್ಲೇಮ್ ಆಗಿದ್ದಾರೆ ಅಂದ್ರೆ, ಆ ವ್ಯಕ್ತಿನ ನೀವು ಹೀಲ್ ಮಾಡ್ತಾ ಇದ್ದೀರಾ, ನೀವು ಅವ್ರನ್ನ ಹೀಲ್ ಮಾಡ್ತಾ ಇದ್ದೀರಾ. ನೀವಿಬ್ರು ಒಂದು ಜರ್ನಿನಲ್ಲಿದ್ದೀರಾ, ಒಳ್ಳೆಯ ಜರ್ನಿ, ಟುಗೆದರ್ ಜರ್ನಿನಲ್ಲಿದ್ದೀರಾ. ಸೊ ದಿಸ್ ಇಸ್ ಅ ಗುಡ್ ಕನೆಕ್ಷನ್. ಈ ವ್ಯಕ್ತಿನ ನೀವು ನಂಬಿ ಮುಂದೆ ಹೋಗ್ಬೋದು ಅಂತ ಕೂಡ ಈ ಮೆಸೇಜ್ ನಿಮ್ಗೆ ಬಂದಿದೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.